ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಸಾಲೆ ಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಒಂದು 2 ಆಲೂಗೆಡ್ಡೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ಫಸ್ಟೇ ನಾನು ಒಂದು 3 ವಿಶಿಲ್ ಹಾಕಿ ಬೇಯಿಸಿಟ್ಕೊಂಡೆ. ನೋಡಿ, ಈ ಥರ ಬೇಯಿಸಿದ್ದೀನಿ. ಇದನ್ನು ಜಸ್ಟ್ ಒಂದು ಸ್ಮ್ಯಾಶರಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬರ್ತೀನಿ. ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಮತ್ತಿನ್ನು ನಾನು ಪೇಸ್ಟ್ ಮಾಡುವಾಗ ಏನು ಮಾಡಿ ಗೊತ್ತಾ, ನಾನು 2 ಚಕ್ಕೆ, ಒಂದು 3 ಲವಂಗನ ಅದಕ್ಕೇ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲೆ ಸಪ್ರೇಟಾಗಿ ಹಾಕೋದಾದ್ರೆ ಹಾಕೋದು ಬೇಡ. ಇಲ್ಲ ಗರಂ ಮಸಾಲೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಹೀಗೆ ಮಾಡೋದಾದ್ರೆ ಚಕ್ಕೆ ಲವಂಗ ಸೇರಿಸ್ಕೊಬೋದು. ಈಗ ನಾನೊಂದು ತಪ್ಪಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಗೆ ಬಿಸಿ ಆಗಲಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದನ್ನೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಫ್ರೈ ಆಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಹಾಗೆ ಫ್ರೈ ಆಗ್ತಾಯಿದೆ. ಈರುಳ್ಳಿ ಎಷ್ಟು ಫ್ರೈ ಆಗಿದೆ, ಈಗ ಸಾಕು. ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೋ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀವಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ, ಹಾಕಿದ್ದೀವಿ. ಈಗ ನಾನು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನೀವು ಗರಂ ಮಸಾಲ ಸೇರಿಸೋದಾದ್ರೆ ಈಗ ಗರಂ ಮಸಾಲೆನ ಹಾಕ್ಬೋದು. ನಾನು ಚಕ್ಕೆ ಲವಂಗ ಆ ಮಸಾಲೆಗೆ ನಾನು ಹಾಕ್ಕೊಂಡೆ, ಅದನ್ನು ತೋರ್ಸೋಕ್ಕೆ ನಾನು ಮರ್ತೋಯ್ತು, ಸಾರಿ. ಈಗ ರುಚಿಗೆ ತಕ್ಕ ಉಪ್ಪನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ದೋ ಆಲೂಗೆಡ್ಡೆ ಮತ್ತು ಬಟಾಣಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಆ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ತಿಕ್ಕಬೇಕು ಅಂತ ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಖಾರ ಬೇಕು ಅಂದರೆ ಚಿಲ್ಲಿ ಪುಡಿ ಮತ್ತೆ ಹಾಕ್ಕೊಬೋದು. ನಾನು ಇನ್ನೂ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟು ಇರಲಿ, ಇಷ್ಟು. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಈಗ ಒಂದು 5ರಿಂದ 10 ನಿಮಿಷ ಇದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ, ಹಾಗೆ ಕುದಿಲಿಕ್ಕೆ ಬಿಡೋಣ. ಇಷ್ಟು ಕುದಿತಾ ಇದೆ, ಈಗ ಸಾಕು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಸಾಕಿದೆ, ಇಷ್ಟು ಮಸಾಲೆ ಇಷ್ಟು ಇದೆ, ಇಷ್ಟು ಸಾಕು. ಇಷ್ಟು ತಿಕ್ಕಾಗಿದೆ, ಸಾಕು. ಇದನ್ನು ಆಫ್ ಮಾಡಿಕೊಂಡು ನೆಕ್ಸ್ಟು ಪೂರಿ ಮಾಡೋಣ.
ಈಗ ಎಣ್ಣೆ ಕಾಯ್ದಿದೆ ನೋಡಿ. ನಾನು ಪೂರಿ ಹೊರಗಡೆಯಿಂದ ಶಾಪಿಂಗ್ ಮಾಡಿದ್ದೆ, ಪರ್ಚೇಸ್ ಮಾಡಿದ್ದೆ ನಾನು ಡಿಮಾರ್ಟಿಂದ. ನೋಡಿ ಇಲ್ಲಿ ಈ ರೀತಿ ಪೂರಿ ಸಿಗುತ್ತೆ ಸಪ್ರೇಟಾಗಿ ನಿಮಗೆ. ಆ ಥರ ತೊಗೊಂಡು ಬಂದ್ಬಿಟ್ಟು ನೋಡಿ, ಈಗ ಎಣ್ಣೆ ಕಾಯ್ದಾಗ ಅದನ್ನು ಹಾಕಿದ್ರೆ ಪೂರಿ ರೆಡಿ ಆಗುತ್ತೆ. ಪೂರಿ ಸಹ ರೆಡಿ ಆಯಿತು. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲ ಮತ್ತೆ ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ಗೆ ಸ್ಟವ್ನ ಇಟ್ಕೊಂಡ್ರೆ ಆಯಿತು. ಇದನ್ನು ತೆಕ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ನಾನು ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಪೂರಿ ರೆಡಿ ಇದೆ ನೋಡಿ, ಎಲ್ಲ ರೆಡಿ ಇದೆ. ಈಗ ಸರ್ವ್ ಮಾಡೋಣ. ಯಾವ ಥರ ಸರ್ವ್ ಮಾಡೋದಂದರೆ, ನಿಮಗೆ ಎಷ್ಟು ಇದು ನಾವು ಮನೇಲಿಂದರೆ ನಾವು ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಹೋಟೆಲಲ್ಲಾದರೆ 4 ಪೂರಿ ಅಂತ ಹಾಕ್ತಾರೆ. ಮನೇಲಾದರೆ ನಾವು ಎಷ್ಟು ಬೇಕಷ್ಟು ನಾವು ಇಷ್ಟಪೂರ್ತಿ ತಿನ್ಬೋದು ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಇಷ್ಟಪೂರ್ತಿ ತಿನ್ನಬೇಕು ಅಂದರೆ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ನಬೇಕು, ಅದೇ ಒಳ್ಳೆಯದು. ಆಗಿದೆ. ಈಗ ನಾವೇನು ಮಸಾಲೆ ಮಾಡ್ಕೊಂಡಿದ್ದೋ ಆ ಮಸಾಲೆನ ಇದರಲ್ಲಿ ಹಾಕಬೇಕು. ಆ ಮಸಾಲೆನ ಇದ್ರ ಮೇಲೆ ಹಾಕ್ಕೊಬೇಕು ನೋಡಿ. ಒಬ್ಬೊಬ್ಬರು ಜಾಸ್ತಿ ಮಸಾಲೆ ತಿಂತಾರೆ, ಒಬ್ಬೊಬ್ಬರು ಕಮ್ಮಿ ತಿಂತಾರೆ. ನಿಮ್ಗೆ ಎಷ್ಟು ಬೇಕೋ ಮನಸ್ಫೂರ್ತಿಯಾಗಿ ತಿನ್ಬೋದು. ಅದು ಮನೆಯಲ್ಲಿ ಮಾಡಿಕೊಂಡ್ರೆ. ಈಗ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಈ ಥರ ಅದ್ರ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಈ ರೀತಿ ಹಾಕಿ. ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ನೋಡಿ, ಅದನ್ನು ಇದ್ರ ಮೇಲೆ ಹೀಗೆ ಹಾಕೊಳ್ಳಿ. ಆಮೇಲೆ ಸೇವ್ ತೊಗೊಂಡಿದ್ದೀನಿ, ಇದನ್ನು ನೋಡಿ ಇದ್ರ ಮೇಲೆ ಲಾಸ್ಟಿಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ಈಗ ಏನಿದ್ರು ಬ್ಯಾಟಿಂಗ್ ತಿನ್ನೋ ಟೈಮ್ ನಿಮ್ಮ ಮನಸ್ಫೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ತಿಂತು ಅಂದರೆ ಸೂಪರಾಗಿದೆ ನೋಡಿ ಫ್ರೆಂಡ್. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ.